ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಈ ದಿನ ಅಂದರೆ ಮಂಡೇ ನಾಗರ ಪಂಚಮಿ ಹಬ್ಬವನ್ನು ಮಾಡಿದ್ವಿ ಮನೆ ಒಳಗೆ ಮತ್ತು ಹೊರಗಡೆ ಕೂಡ. ಅಂದರೆ ಸಾಯಂಕಾಲ ಹೊರಗಡೆ ಹೋಗಿ ಹೊರಗಿನ ನಾಗಪ್ಪಗೆ ನಾವು ಹಾಲೆರೆದು ಬಂದ್ವಿ ಸಾಯಂಕಾಲ ಹೊತ್ತಿಗೆ. ಮನೆಗೆ ಬಂದಮೇಲೆ ಸಾಯಂಕಾಲ ನೈವೇದ್ಯಕ್ಕೆ ಅಂತ ಕಡಲೆಕಾಳು ಪಲ್ಯ ಅಂದರೆ ಕಡಲೆಕಾಳು ಉಸಳಿ ಅದನ್ನು ಮಾಡ್ತಾಯಿದ್ವಿ. ಇದನ್ನು ಮತ್ತು ಎಳ್ಳು ಮತ್ತು ಉಂಡೆನ ನೈವೇದ್ಯ ಮಾಡ್ತೀವಿ. ಇದಕ್ಕೆ ನಾನು ಒಂದು ಕುಕ್ಕರ್ನ ತಗೊಂಡು ನೆನೆಸಿಟ್ಟಿದ್ದು ಕಡಲೆನ ಹಾಕ್ತಾಯಿದ್ದೀನಿ. ಬೆಳಗ್ಗೆನೇ ನೆನೆಸಿಟ್ಟಿದ್ದು. ಇದಕ್ಕೆ ಸ್ವಲ್ಪ ನೀರು ಹಾಕಿ 4 ವಿಜಲ್ ಕೂಗಿಸಿದ್ರೆ ಸಾಕು. ಅಂದರೆ ಸ್ವಲ್ಪ ನೀರು ಕಡಿಮೆನೇ ಹಾಕಬೇಕು. ಸ್ವಲ್ಪ ಉದುರು ಮಾಡಬೇಕಲ್ವ, ಅದಕ್ಕೆ ನೀರು ಇರಬಾರ್ದು ಪಲ್ಯಕ್ಕೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಕೂಗಿಸ್ತಾ ಇದ್ದೀನಿ 4 ವಿಜಲ್ಲು. ಸ್ವಲ್ಪ ಅಂದ್ಕೊಂಡ್ರು ನೀರು ಜಾಸ್ತಿನೇ ಆಗಿತ್ತು. ಅದಕ್ಕೋಸ್ಕರ ನೀರಷ್ಟೇ ಎಲ್ಲ ತೆಗೆದ್ಬಿಟ್ಟು ಕಾಳಷ್ಟೇ ತೊಗೊಂಡಿದ್ದೆ. ಸ್ವಲ್ಪ ಇವು ಗಟ್ಟಿ ಕಾಳು ಇರ್ತಾವಲ್ಲ, ಅದಕ್ಕೋಸ್ಕರ 4 ವಿಜಲ್ನ ಕೂಗಿಸ್ಕೊಂಡೆ. ಮತ್ತು ಇದಕ್ಕೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ ಅಂತಂದರೆ, ಒಂದು ಟೊಮ್ಯಾಟೊನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಅರ್ಧ ಬಟ್ಲು, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು. ಒಗ್ಗರಣೆಗೆ ಅಂತ ಕರಿಬೇವಿನ ಸೊಪ್ಪು, ಒಂದು ಸಣ್ಣ ಮಿಕ್ಸಿ ಜಾರನ್ನ ತಗೊಂಡು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡು ನೀರು ಹಾಕ್ದೇನೆ ರುಬ್ಕೋಬೇಕು. ಈ ಕಡೆ ಕಡಲೆಕಾಳು ಎಲ್ಲ ಚೆನ್ನಾಗೇ ಬೆಂದಿದ್ದು, ಯಾಕಂದರೆ ಈ 4 ವಿಜಲ್ನ ಕೂಗಿಸಿದ್ದೆ ಸರಿಯಾಗಿ ಬೆಂದಿದ್ದು. ಪಲ್ಯ ಮಾಡೋಕ್ಕೆ ಕರೆಕ್ಟ್ ಆಗಿದ್ದು. ನೋಡಿ, ಒಂದು ತೆಗೆದು ತೋರಿಸ್ತಾ ಇದ್ದೀನಿ. ಈ ರೀತಿ ಬೆಂದಿದ್ದು. ಈ ರೀತಿ ಆದರೆ ಸಾಕು. ನೀರೆಲ್ಲ ತೆಗೆದು ಕಾಳಷ್ಟೇ ತೊಗೊಂಡಿದ್ದೆ, ನೀರು ಜಾಸ್ತಿ ಆಗಿತ್ತು ಅಂತ ಅನ್ನಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಪಾತ್ರೆನ ತೊಗೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಜೀರಿಗೆನ ಹಾಕಿಲ್ಲ, ಯಾಕೆಂದರೆ ಕೊಬ್ಬರಿಯಲ್ಲಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು. ಆಮೇಲೆ ಇದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಕಟ್ ಮಾಡಿರೋದು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಒಣ ಕೊಬ್ಬರಿ ಆದ್ರೂ ಹಾಕ್ಕೋಬಹುದು, ತುರ್ಕೊಂಡು ಮಿಕ್ಸಿಲಿ ಹಾಕ್ಕೊಂಡು ಸಣ್ಣಗೆ ಮಾಡಿಕೊಂಡು, ಅಥವಾ ಹಸಿ ಕೊಬ್ಬರಿನಾದರೂ ಹಾಕ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಖಾರನ ಹಾಕೋತಾ ಇದ್ದೀನಿ. ಖಾರ ತಿನ್ನೋರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಹಾಕ್ಕೋಬೋದು. ಖಾರದ ಪೌಡ್ರ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಹಸಿ ಖಾರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸಾಫ್ಟ್ ಆಗೋವರೆಗೂ. ಸಾಫ್ಟ್ ಆಗೋವರೆಗೂ ಬೆಂದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಆದಮೇಲೆ ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ, ರುಬ್ಕೊಂಡಿದ್ದು. ಹಸಿ ಕೊಬ್ಬರಿನ ಹಾಕಿದಾದಮೇಲೆ ಮತ್ತೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಇವಾಗ ಸರಿಯಾಗಿ ಫ್ರೈ ಆಗಿದೆ ಇದು. ಇದಕ್ಕೆ ನಾನು ಕಡಲೆಕಾಳನ್ನು ಹಾಕೋತಾ ಇದ್ದೀನಿ, ಬೇಯಿಸಿದ ಕಡಲೆಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು, ಅಂದರೆ ಒಂದು 1 ನಿಮಿಷ ಅಥವಾ 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಪ್ಲೇಟನ್ನು ಮುಚ್ಚಿಟ್ಟಿದ್ದೆ. ನೆಕ್ಸ್ಟು ಫ್ರೈ ಆಗಿತ್ತು ಎಲ್ಲ ಮಿಕ್ಸ್ ಆಗಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು, ನೋಡಿ ಇವಾಗ ಕಲಿಸ್ಬಿಟ್ರೆ ರೆಡಿ ಆಯಿತು ಪಲ್ಯ. ಪಲ್ಯ ಅಂತೂ ಸೂಪರ್ ಆಗಿತ್ತು. ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊತೀನಿ. ಅಡುಗೆ ಮುಗಿಸ್ಕೊಂಡು ಎಲ್ಲರೂ ದೇವರಿಗೆ, ಅಂದರೆ ನಾಗದೇವರಿಗೆ ಹಾಲೆರೆದ್ವಿ. ಎಲ್ಲರೂ ಕೈ ಹಿಡಿದು ಒಂದೇ ಸರಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸಾನ್ವಿ ನಾನೇ ಪೂಜೆ ಮಾಡ್ತೀನಿ ಅಂತ ತುಂಬಾ ಹಠ ಮಾಡ್ತಾ ಇದ್ಲು. ಅದಕ್ಕೋಸ್ಕರ ನಮ್ಮ ಮಾವನವರು ಎಲ್ಲ ಹೇಳ್ಕೊಡ್ತಾ ಇದ್ರು. ಅದ್ರ ಪ್ರಕಾರ ಅವಳು ಪೂಜೆಯನ್ನು ಮಾಡಿದ್ಲು. ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ನಮಸ್ಕಾರ ಮಾಡಿದ್ವಿ ದೇವರಿಗೆ. ಅದಾದಮೇಲೆ ಎಲ್ಲರೂ ಊಟ ಮಾಡಿದ್ವಿ.
ಇನ್ನು ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ ಮಂಗಳವಾರ ನಾಗಪ್ಪಗೆ ಕಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ದೇವರಿಗೆ ನೈವೇದ್ಯಕ್ಕೆ ಅಂತ ಹೋಳಿಗೆ ಮಾಡಿದ್ವಿ. ಹೋಳಿಗೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಕೊಟ್ಬಿಟ್ಟು ದೇವರನ್ನ ಕಳಿಸ್ಬಂದ್ವಿ ಅಂತ ಅಂದರೆ ನೋಡಿ ಗಿಡದಲ್ಲಿ ಇಟ್ಟಿದ್ವಿ ಹೊರಗಡೆ. ಆ ದೇವರು ಅಂದರೆ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.